ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಆರ್ಟಿಸ್ಟಿಕ್ ಜರ್ನಿ. ನಾನು ನಿಮ್ಮ ಕೋಮಲ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಫಿಶ್ನ ಹೇಗೆ ಡ್ರಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡ್ರಾಯಿಂಗ್ನ ಶುರು ಮಾಡನ್ವಾ? ಓಕೆ, ಮೊದಲಿಗೆ ಪೆನ್ಸಿಲ್ನಿಂದ ಒಂದು ಆರ್ಚ್ನ ಡ್ರಾ ಮಾಡ್ಕೊಳ್ಳಿ. ಅದೇ ರೀತಿ ಡೌನ್ ಸೈಡಲ್ಲೂ ಹೀಗೆ ಡ್ರಾ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಇಲ್ಲಿ ಟೇಲ್ನ ಡ್ರಾ ಮಾಡೋಣ. ಈಗ ಮೌತ್, ಇಲ್ಲಿ ಐಸ್, ಇಲ್ಲಿ ಈಗ ವಿಂಗ್ಸ್, ಡೌನಲ್ಲೂ ಕೂಡ ಇದೇ ರೀತಿ ಡ್ರಾ ಮಾಡಿ. ಈಗ ಸ್ಕೇಲ್ಸ್, ವಿಂಗ್ಸ್ ಹತ್ರ ಈ ರೀತಿ ಲೈನ್ಸ್ ಕೊಡಿ. ಈ ಕಡೆ ಸೈಡಲ್ಲೂ ಹಾಗೆ ಕೊಡಿ. ಟೈಲ್ ಹತ್ರ ಈ ರೀತಿ ಲೈನ್ಸ್ ಹಾಕಿ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಫಿಶ್ನ ಡ್ರಾ ಮಾಡಿದ್ವಿ ಅಂತ. ಈಗ ಇದಕ್ಕೆ ಔಟ್ಲೈನರ್ನ ಬರೆಯೋಣ. ನಾನು ಔಟ್ಲೈನರ್ನ ಬರೆಯೋದಕ್ಕೆ ಮಾರ್ಕರ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ವಿಂಗ್ಸ್ಗೆ ಹೈಲೈಟ್ ಮಾಡ್ತಿದ್ದೀನಿ. ಒಳಗಡೆ ಇರೋ ಸ್ಕೇಲ್ಸ್ಗೆ ಸ್ಕೆಚ್ ಪೆನ್ನ ಯೂಸ್ ಮಾಡ್ತಿದ್ದೀನಿ. ಐಸ್ನ ಕೂಡ ಅದೇ ರೀತಿ ಹೈಲೈಟ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ. ನೋಡಿ ಎಷ್ಟು ಸಿಂಪಲ್ಲಾಗಿ ಫಿಶ್ನ ಡ್ರಾ ಮಾಡಿದ್ವಿ ಅಂತ. ಹಾಗೆ ಇನ್ನು ಸ್ವಲ್ಪ ಇಲ್ಲಿ ಈ ಗ್ಯಾಪ್ಗಳಲ್ಲಿ ಈ ರೀತಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಫಿಶ್ನ ಡ್ರಾ ಮಾಡೋದು. ನೋಡಿ ಎಷ್ಟು ಈಸಿ ಅಂತ. ಹಾಗೆ ಫ್ರೆಂಡ್ಸ್, ಫಿಶ್ನ ಬಗ್ಗೆ ನಿಮ್ಗೆ ಕೆಲವೊಂದು ಬೇಸಿಕ್ ಮಾಹಿತಿ ಅಂತೂ ಗೊತ್ತೇ ಇದೆ. ಫ್ರೆಂಡ್ಸ್, ಮೀನುಗಳು
ಜಲಚರ ಪ್ರಾಣಿ ಅಂತ ಎಲ್ರಿಗೂ ಗೊತ್ತೇ ಇದೆ. ಸೊ ನಮ್ಮ ಪ್ರಪಂಚದಲ್ಲಿ ಸುಮಾರು 20ರಿಂದ 25 ಸಾವಿರ ಜಾತಿಯ ಮೀನುಗಳು ಇವೆಯಂತೆ. ಕೆಲವು ಮೀನುಗಳು 1 ಸೆಂಟಿಮೀಟರ್ಗಿಂತ ಕಡಿಮೆ ಉದ್ದ ಇರುತ್ತಂತೆ. ಸಮಯಕ್ಕೆ ಸುಮಾರು 100ರಿಂದ 1000 ಮೊಟ್ಟೆಗಳನ್ನು ಇಡೋ ಕೆಪಾಸಿಟಿ ಮೀನುಗಳಿಗೆ ಇರುತ್ತಂತೆ. ಇನ್ನು ಮೀನುಗಳಲ್ಲಿ ಅತ್ಯಂತ ದೊಡ್ಡದಾದ ಮೀನು ಯಾವುದು ಗೊತ್ತಾ? ಶಾರ್ಕ್. ಎಸ್, ವೇಲ್ ಶಾರ್ಕ್. ಇದು 50 ಅಡಿ ಉದ್ದ ಮತ್ತು ಅದರ ತೂಕ ಟನ್ಗಳಲ್ಲಿ ಇರುತ್ತಂತೆ. ಇನ್ನು ಅತ್ಯಂತ ಚಿಕ್ಕದಾದ ಫಿಶ್ ಯಾವುದು ಗೊತ್ತಾ ಫ್ರೆಂಡ್ಸ್? ಟೈನಿ ಗೋಬಿ. ನಾನು ನಿಮಗೆ ಆಗಲೇ ಹೇಳಿದಾಗೆ ಇದರ ಉದ್ದ 1 ಸೆಂಟಿಮೀಟರ್ಗಿಂತ ಕಡಿಮೆ ಇರುತ್ತಂತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೀವೆಷ್ಟು ಲೈಕ್ ಕೊಟ್ಟರೆ, ಎಷ್ಟು ಕಾಮೆಂಟ್ಸ್ ಮಾಡಿದ್ರೆ ನನಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.